ಉತ್ತರ ಕರ್ನಾಟಕದ ರೈತಾಪಿ ಕುಟುಂಬದ ಕೃಷಿಕರಿಗೆ ಬಹುದೊಡ್ಡ ಹಬ್ಬ ಎಂದರೆ ಎಳ್ಳು ಅಮಾಸೆ. ಎಲ್ಲೆಲ್ಲಿಯೂ ಸಮೃದ್ಧಿ ವೃದ್ಧಿಸಲಿ ಎಂದು ಅನ್ನ ನೀಡುವ ಭೂಮಾತೆಗೆ ಪೂಜೆ ಸಲ್ಲಿಸಿ ನಮಿಸುವ ಹಬ್ಬವನ್ನು ಉತ್ತರ ಕರ್ನಾಟಕದಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಹೌದು, ಬೆಳಗಿಂದಲೇ ಹಬ್ಬದ ಹುರುಪು ಜೋರಾಗಿದ್ದು ರೈತರು ಎತ್ತುಗಳನ್ನ ಮೈತೊಳೆದು ಶೃಂಗಾರಿಸಿಕೊಂಡು ಹೊಲಕ್ಕೆ ತೆರಳಿದ ರೈತರು, ಇನ್ನೊಂದು ಕಡೆಗೆ ಭೂಮಿ ತಾಯಿಯ ಪೂಜೆಯಲ್ಲಿ ತೊಡಗಿರುವ ರೈತ ಮಹಿಳೆಯರು, ಮತ್ತೊಂದು ಕಡೆ ಕುಟುಂಬಸ್ಥರು ಸ್ನೇಹಿತರು ಸೇರಿ ಜಮೀನಿನಲ್ಲಿ ರೈತರು ಊಟ ಮಾಡುತ್ತಿರುವ ಈ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದಲ್ಲಿ. ಈ ವರ್ಷ ಎಳ್ಳಮಾಸಿ ಒಂದು ಚರಗಾಚಲದ ವಿಶೇಷತೆ ಏನಂತಂದ್ರ ಪ್ರತಿ ವರ್ಷನೂ ನಾವು ಏನಿತ್ತಂದ್ರೆ ಹಿಂದೆ ಯಾವ್ದು ಈಗಂತ ಎಣ್ಣೆ ಅದು ಹಿಂದೆ ಯಾವ್ದು ಎಣ್ಣೆ ಸಿಂಪಡಣೆ ಮಾಡಕ್ಕೆ ಏನಿ ಇದ್ದಿಲ್ಲ. ಈಗ ಏನಾಗುತ್ತಂದ್ರೆ ನಾವು ಒಂದು ಎಳ್ಳಮಾಸಿ ದಿನ ವಿಶೇಷ ಒಳಗೆ ಒಂದು ಹುಣದ ಒಳಗೆ ಆಮೇಲೆ ಚಜ್ಜಿಗೆ ಕಡ್ಬು ಎಲ್ಲ ಚಜ್ಜಿ ಉಂಡಿ ಏನೋ ನಾನಾ ತರ ಒಂದೇನ್ ಮಾಡ್ಕೊಂಬಂದು ಅದೇನ್ ಎಡಿಗೆ ಪೂಜೆ ಸಲ್ಲಿಸಿ ಚರ್ಗ ಚೆಲ್ಲಿ ಅದೇನು ನಾವು ಅದನ್ನ ಒಂದು ದೇವ್ರ ಮುಂದೆ ಅಲ್ಲೇನು ಇಡ್ತೀವಿ, ಅದೆಲ್ಲಿ ಹೊಲದಾಗ ಪೂಜೆ ಸಲ್ಲಿಸಿ ಚರ್ಗ ಚೆಲ್ತೀವಿ. ಆ ಚರ್ಗ ಚೆಲ್ಲಿದ್ದೇನು ಹೊಲದಾಗ ಏನು ಹೋಗ್ತೀವಲ್ಲ, ಅದು ಏನಾಗತ್ತಂದ್ರೆ ಒಂದು ಕೀಟನಾಶಕ ಏನೋ ಬಂದ್ರು ಒಂದು ಗುಬ್ಬಿ ಕಾಗಿ ಹಕ್ಕಿ ಪಕ್ಷಿಗಳು ಅದನ್ನ ತಿಂದು ಒಂದು ಪಕ್ಷಿ ತಿಂತಂದ್ರೆ ಮತ್ತ ಬಳಗನ ಕರ್ಕೊಂಬಂದು ಮತ್ತ ಅದೊಂದು ತಿಂದು ಏನಾಗತ್ತ ಹುಳ ಪಳ ಏನು ಆಯ್ಕೊಂಡು ತಿಂದ್ಮೇಲೆ ಅದು ನೈವೇದ್ಯದ ರೂಪದಲ್ಲಿ ಚರಗ ಚೆಲ್ಲುವ ಹಬ್ಬ ಎಳ್ಳು ಅಮಾಸೆ. ಆಧುನಿಕತೆಯ ಭರಾಟೆಯಲ್ಲಿಯೂ ಗ್ರಾಮೀಣ ಸೊಡಗಿನ ಹಬ್ಬಗಳನ್ನು ಅನ್ನದಾತರು ಮರೆತಿಲ್ಲ. ಪ್ರತಿ ವರ್ಷಕ್ಕೊಮ್ಮೆ ಬರುವ ಎಳ್ಳು ಅಮಾಸೆ ದಿನದಂದು ಬನ್ನಿ ಮರಕ್ಕೆ 5 ಪಾಂಡವರನ್ನು ಮಾಡಿ ಈ ಪಾಂಡವರಿಗೆ ಪೂಜೆ ಸಲ್ಲಿಸಿ ಬೆಳೆಗಳಿಗೆ ಚರಗ ಚೆಲ್ಲುವ ಮೂಲಕ ಚರಗದ ಎಳ್ಳು ಅಮಾಸೆ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ಬಂಧು ಬಳಗದವರು ಒಟ್ಟಿಗೆ ಸೇರಿ ಉತ್ತರ ಕರ್ನಾಟಕದ ವಿಶಿಷ್ಟ ಮತ್ತು ಸ್ವಾದಿಷ್ಟ ಭಾರಿ ಭೋಜನ ಸವಿದು ಸಂಭ್ರಮಿಸಿದರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ್ ಅವರು ತಿಳಿಸಿದರು. ಎಳ್ಳಮಸಿ ಪ್ರಯುಕ್ತ ಎಲ್ಲಾ ರೈತ ಬಾಂಧವರಲ್ಲಿ ವಿಶೇಷವೇನೆಂದರೆ ಇವತ್ತಿನ ದಿನ ಎಳ್ಳಮಸಿ ಪ್ರಯುಕ್ತ ಎಲ್ಲಾ ರೈತರಿಗೆ ಶುಭಾಶಯಗಳನ್ನು ಕೋರುತ್ತಾ ಉತ್ತರ ಕರ್ನಾಟಕ ಭಾಗದಲ್ಲಿ ಎಳ್ಳಮಸಿ ಅನ್ನೋದು ಅತಿ ದೊಡ್ಡ ಹಬ್ಬ ಆಗಿರ್ತದೆ. ಎಲ್ಲಾ ಬೀಗರು ಬಿದ್ರು ಅಣ್ಣ ತಮ್ಮ ತಂಗಿ ಎಲ್ಲಾರು ಕುಡ್ಕೊಂಡು ಒಂದು ಹಬ್ಬ ವಿಶೇಷ ಏನ್ರ ಇದ್ರ ಅದು ಎಳ್ಳಮಸಿ. ಹೊಲ್ದಾಗ ಹೋಗಿ ಎಲ್ಲಾರು ಕುಂತ್ಕೊಂಡು ವಿಶೇಷವಾಗಿ ಭೂಮಿ ತಾಯಿ ಪೂಜೆ ಮಾಡಿ ಆ ನಂತರ ಎಲ್ಲಾರು ಊಟ ಸೇವನೆ ಮಾಡಿ ಬಾಂಧವ್ಯಗಳನ್ನು ಹೆಚ್ಚಿಸುವ ಹಬ್ಬ ಯಾವ್ದಾದ್ರಿದ್ದ ಅದು ಎಳ್ಳಮಸಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಹನುಮಂತಪ್ಪ ಬಾವಿಡದಂತ. ಆಧುನಿಕತೆಯ ಭರಾಟೆಯಿಂದ ಹಬ್ಬ ಹರಿದಿನಗಳು ಕಡಿಮೆ ಆಗುತ್ತಿರುವ ದಿನಗಳಲ್ಲಿ ವಿಶಿಷ್ಟದಿಂದ ಚರಗ ಚೆಲ್ಲುವ ಎಳ್ಳು ಅಮಾಸೆ ಕೃಷಿಕರ ಹಬ್ಬ ಎಲ್ಲರನ್ನೂ ಹಿಡಿದಿಟ್ಟಿದೆ. ವರ್ಷಕ್ಕೊಮ್ಮೆ ಎಲ್ಲವನ್ನೂ ಮರೆತು ಹೀಗೆ ಮನೆಯವರು, ಬಂಧು ಬಾಂಧವರು, ಸಂಬಂಧಿಕರು, ಆತ್ಮೀಯರು, ಸ್ನೇಹಿತರು ಮತ್ತು ಗೆಳೆಯರೊಂದಿಗೆ ಹೊಲದಲ್ಲಿ ಕುಳಿತು ರುಚಿ ಭೋಜನೆ ಸವಿದು ಖುಷಿಯಿಂದ ಹೊಲ ಸುತ್ತಾಡಿಕೊಂಡು ಕೊನೆಗೆ ಕಡ್ಲೆಕಾಯಿ ತಿನ್ನುತ್ತಾ ಕುಟುಂಬ ಸಮೇತವಾಗಿ ವಾಪಸ್ ಮನೆಗೆ ಬರುತ್ತಾರೆ ಎಂದು ಯಂಕಪ್ಪ ಕೋಳೂರ್ ಇವರು ತಿಳಿಸಿದರು. ತುದಿ ರವದೆ ಮಾಡ್ತಾನೆ ತುದಿಯಿಂದ ಒಟ್ಟಾರೆ ದೇಶಕ್ಕೆಲ್ಲ ಅನ್ನ ಹಾಕುವ ಅನ್ನದಾತ ಈ ಒಂದು ದಿನ ಸಂಭ್ರಮ ಸಡಗರದಿಂದ ತನ್ನೆಲ್ಲ ನೋವನ್ನು ಮರೆತು ಎಲ್ಲರೊಟ್ಟಿಗೆ ಬೆರೆತು ಭೂಮಿ ತಾಯಿಗೆ ಪೂಜೆ ಮಾಡಿ ಮಳೆ ಬೆಳೆ ಸಮೃದ್ಧಿಯಾಗಲಿ ಎಂದು ಹರಿಸುವರು. ಈ ಸಂದರ್ಭದಲ್ಲಿ ರೈತರಾದ ಮಾಂತೇಶ್ ಕೋಳೂರ್,
ಶಬ್ರಣ್ಣ ಕೋಳೂರ್, ಬಸವರಾಜ್ ಮಂಜುನಾಥ್, ಅನಿಲ್ ಅರೇರ್, ಲಲಿತಾ, ಸರಸ್ವತಿ, ಸವಿತಾ, ಜ್ಯೋತೆವ್ವ, ಮಣೆವ್ವ, ಶ್ರುತಿ ತಿಲಕ್, ಸಂಬಂಧಿಕರು, ಸ್ನೇಹಿತರು, ಇತರರು ಇದ್ದರು. 9 ಲೈವ್ ನ್ಯೂಸ್ ಕೊಪ್ಪಳ.